ಆಗ್ತಲಿದೆ ಹಂಗಿದ್ರೆ ನಿನ್ನ ಎಷ್ಟು ಆಗತ್ತೆ ನಾನು ಅಷ್ಟು ಕೆಳಗಡೆ ಕೆಳಗಿಟ್ ಮಾತಾಡೋದು ನಿನ್ ಪ್ರಕಾರ ಏನ್ ಕೆಳಗಿಟ್ ಮಾತಾಡೋದು? ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಸಮೀಪಿಸ್ತಾ ಇದ್ದಂತೆ ಯಾಕೋ ಗಿಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ತಾಳ್ಮೆಯನ್ನ ಕಳ್ಕೊಳ್ತಿದ್ದಾರೆ ಅನ್ನುವಂಥ ಭಾವನೆ ಇದೀಗ ಪದೇ ಪದೇ ಮೂಡ್ತಾ ಇದೆ. ಮತ್ತು ಅದಕ್ಕೆ ಒಂದು ಸಾಕ್ಷಿ ಎಂಬಂತೆ ಇವತ್ತು ನಡೆಯುತ್ತಿರುವಂಥ ಒಂದು ಟಾಸ್ಕ್ನಲ್ಲಿ ಇದೀಗ ರಾಶಿಕಾ ಅವರ ವಿರುದ್ಧ ಗಿಲ್ಲಿ ಅವರು ಮುಗಿಬಿದ್ದು ತಣ್ಣಗೆ ಸೋತು ಮಲಗಿದ್ದ ಗಿಲ್ಲಿಯನ್ನು ಕೆಣಕಿದಂಥ ರಾಶಿಕಾಗೆ ಇದೀಗ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ ಗಿಲ್ಲಿ. ಹಾಗಾದರೆ ಇವತ್ತಿನ ಟಾಸ್ಕ್ನ ಎರಡನೇ ಭಾಗದಲ್ಲಿ ಏನಾಯಿತು, ಯಾಕೆ ಗಿಲ್ಲಿಯವರು ರಾಶಿಕಾ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು, ಸುಮ್ಮನೆ ಮಲಗಿದಂಥ ಗಿಲ್ಲಿಯನ್ನು ಕೆಣಕ್ಲಿಕ್ಕೆ ಹೋದ ರಾಶಿಕಾ, ಅದಾದ ನಂತರ ಏನೆಲ್ಲ ಪರಿಣಾಮ ಆಯಿತು ಇವೆಲ್ಲವನ್ನು ನೋಡೋಣ. ಇದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಇವತ್ತು ಮಂಗಳವಾರ ನಿನ್ನೆ ನಾಮಿನೇಷನ್ ಇತ್ತು. ಧನುಷ್ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲ 7 ಕಂಟೆಸ್ಟೆಂಟ್ಗಳು ನಾಮಿನೇಷನ್ ಆಗಿದ್ರು, ಅಂದರೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಅವರು ನಾಮಿನೇಟ್ ಆಗಿದ್ರು. ಅದಾದ ನಂತರ ಶನಿವಾರ ಅವರ ಹಣೆ ಬರಹ ಸುದೀಪ್ ಮತ್ತು ಈ ಕರ್ನಾಟಕದ ಸಮಸ್ತ ಜನರವರ ಹಣೆ ಬರಹವನ್ನು ಬರೀತಾರೆ. ಇನ್ನು ಬೆಳಗ್ಗೆ ಆದಂಥ ಒಂದು ಟಾಸ್ಕ್ನಲ್ಲಿ ಯಾರು ಗೆದ್ರು ಯಾರು ಸೋತ್ರು ಎಲ್ಲವೂ ಕೂಡ ನಿಮ್ಮ ಮುಂದಿದೆ. ಧ್ರುವಂತ್ ಮತ್ತು ಗಿಲ್ಲಿ ಅವರ ನಡುವೆ ಆದಂಥ ಒಂದು ಟಾಸ್ಕ್ನಲ್ಲಿ ಧ್ರುವಂತ್ ಅವರು ಗೆದ್ದು ಬಗೆದ್ರು. ಅದರಿಂದ ಸ್ವಲ್ಪ ನೊಂದಂತೆ, ಸ್ವಲ್ಪ ಫ್ರಸ್ಟ್ರೇಷನ್ ಆದಂತೆ ಕಂಡು ಬಂದ ಗಿಲ್ಲಿ ಸುಮ್ಮನೆ ಮೂಲೆಯಲ್ಲಿ ಕೂತಿದ್ರು. ಇದರ ನಡುವೆ ಟಾಸ್ಕ್ನ ಮುಂದುವರಿದ ಭಾಗವಾಗಿ ಇದೀಗ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೊಟ್ಟು, ಅಂದರೆ 6 ಜನ ಇದ್ದಾರೆ, ಒಬ್ಬರು ಕ್ಯಾಪ್ಟನ್ ಆಗಿದ್ದಾರೆ, ಅವ್ರು ಆಮೇಲೆ ಬರ್ತಾರೆ ಹೇಳ್ತೇನೆ ಅಂತ. ಒಬ್ಬರು ಇದೀಗ ಸೋತು ಸುಮ್ಮನೆ ಕೂತಿದ್ದಾರೆ ಗಿಲ್ಲಿ. ಇದೀಗ ಮಿಕ್ಕ 6 ಜನ ಇದ್ದಾರೆ. 6 ಜನರಲ್ಲಿ 2 ತಂಡಗಳನ್ನ ಮಾಡಬೇಕು. 2 ತಂಡದಲ್ಲಿ ಈಗಿದ್ದರೆ 2 ಹುಡುಗರು, ಒಂದು ರಘು ಮತ್ತು ಒಂದು ಧ್ರುವಂತ್. ಒಂದು ಧ್ರುವಂತ್ ಮತ್ತೊಂದು ರಘು. ಮಿಕ್ಕ 6 ಜನ ಫೀಮೇಲ್ ಕ್ಯಾಂಡಿಡೇಟ್ ಅಂದರೆ ಮಹಿಳಾ ಸ್ಪರ್ಧಿಗಳಿದ್ದಾರೆ. ಅದರಲ್ಲಿ ಅಶ್ವಿನಿ, ಕಾವ್ಯ, ರಾಶಿಕಾ ಮತ್ತು ರಕ್ಷಿತಾ ಶೆಟ್ಟಿ ಅನ್ನುವಂಥ 4 ಮಹಿಳಾ ಮಣಿಗಳಿದ್ದಾರೆ. ಆ ಟಾಸ್ಕ್ನ ಕಂಡೀಷನ್ ಏನಂದರೆ 6 ಜನರ ಇರುವಂಥ ಒಂದು ಮನೆಯಲ್ಲಿ 2 ತಂಡಗಳಾಗಿ ಮಾಡಬೇಕು. 2 ತಂಡಗಳಲ್ಲಿ ಅಂದರೆ ಮಹಿಳಾ ಸದಸ್ಯರನ್ನು ಬಿಟ್ಟು ಪುರುಷ ಸದಸ್ಯರು ಒಂದೊಂದು ತಂಡದಲ್ಲಿ ತಲಾ ಒಬ್ಬೊಬ್ಬರು ಪುರುಷ ಸದಸ್ಯರು ಇರಬೇಕು. ಅಂದರೆ ಒಂದು ಕಡೆ ಧ್ರುವಂತ್ ಇರ್ತಾರೆ, ಒಂದು ಕಡೆ ರಘು ಇರ್ತಾರೆ. ಜೊತೆಗೆ ಉಳಿದ ಮನೆಯಲ್ಲಿರುವಂಥ 4 ಮಹಿಳಾ ಸ್ಪರ್ಧಿಗಳು ಸಮಾನಾಂತರವಾಗಿ 2 ಸ್ಪರ್ಧಿಗಳಾಗಿ 3 ಸ್ಪರ್ಧಿಗಳನ್ನ ಒಳಗೊಂಡ ಒಂದು ತಂಡವನ್ನು ರಚಿಸಬೇಕು. ಅಂದರೆ 2 ತಂಡವನ್ನು ರಚಿಸಬೇಕು ಎನ್ನುವಂಥ ಒಂದು ಮಾತಾದಾಗ ಒಂದು ತಂಡದಲ್ಲಿ ಧ್ರುವಂತ್ ಇರ್ತಾರೆ, ಆ್ಯಸ್ ಯೂಸ್ವಲ್ ರೂಲ್ಸ್ ಪ್ರಕಾರ ಒಂದು ತಂಡದಲ್ಲಿ ರಘು ಇರ್ತಾರೆ. ಧ್ರುವಂತ್ ಅವರ ಟೀಮಲ್ಲಿ ಕಾವ್ಯ ಅವರು ಧ್ರುವಂತ್ ಅವರ ಟೀಮಲ್ಲಿ ಅಶ್ವಿನಿ ಗೌಡ ಅವರು ಸೇರ್ಪಡೆ ಆಗ್ತಾರೆ. ಅದಾದ ನಂತರ ರಘು ಅವರ ಟೀಮಿಗೆ ಸೇರ್ಲಿಕ್ಕೆ 3 ಜನ ಇರ್ತಾರೆ, ರಾಶಿಕಾ, ಕಾವ್ಯ ಮತ್ತು ರಕ್ಷಿತ್. ತಾನು ರಘು ಅವರ ಟೀಮಿಗೆ ಸೇರ್ತೇನೆ ಅಂದಾಗ 3ರಲ್ಲಿ ಒಂದು ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಇಲ್ಲ, ನಾನು ಆ ಕಡೆ ಹೋಗಲ್ಲ, ಕಾವ್ಯ ಮತ್ತು ಧ್ರುವಂತ್ ಅವರ ಟೀಮಿಗೆ ಹೋಗಲ್ಲ, ನಾನು ರಘಣ್ಣನ ಟೀಮಿಗೆ ಸೇರ್ತೇನೆ ಅನ್ನುವಂಥ ವಾಗ್ವಿವಾದನ ಕಾವ್ಯ, ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ 3 ಜನ ಕಾಂಪಿಟೇಷನ್ ಇರುತ್ತೆ. ಅದಾದ ನಂತರ ಆ 3 ಜನರು ಕೂಡ ಒಗ್ಗಟ್ಟಾಗಿ ತಮ್ಮನ್ನು ತಾವು ಮಾತಾಡಿಕೊಂಡು ಒಬ್ಬ ಮಹಿಳಾ ಸದಸ್ಯರು ಧ್ರುವಂತ್ ಅವರ ಟೀಮಿಗೆ ಹೋಗ್ಬೇಕಾಗುತ್ತೆ, ಅಂದರೆ ಕಾವ್ಯ ಅಶ್ವಿನಿ ಅವರ ಟೀಮಿಗೆ ಹೋಗಬೇಕಾಗುತ್ತೆ. ಆದರೆ ಆ ಮಧ್ಯೆ ಆದಂಥ 3 ಜನರು ಇಲ್ಲ, ನಾನು ಹೋಗಲ್ಲ, ನಾನು ಆಪ್ಷನಲ್ಲಿ ನಾನು ಹೋಗಲ್ಲ, ನಾನು ರಘುವಣ್ಣನ ಟೀಮಿಗೆ ಇರ್ತೀನಿ ಅನ್ನುವಂಥ ಮಾತುಕತೆ ಆದಾಗ ಅಲ್ಲಿ ಮಧ್ಯಪ್ರವೇಶ ಮಾಡಿದಂಥ ಕಾವ್ಯ ಇಲ್ಲ, ನಾನು ಹೋಗಲ್ಲ, ನಾನು ಮಾತ್ರ ರಘುವಣ್ಣನ ಟೀಮಲ್ಲಿ ಇರ್ತೇನೆ ಅಂತ ಮಾತಂದಾಗ ಫೈನಲ್ ಆಗಿ ರಾಶಿಕಾ ಮತ್ತು ರಕ್ಷಿತಾ ಶೆಟ್ಟಿ ಅವರ ನಡುವೆ ಒಂದು ವಾಗ್ಯುದ್ಧ ಆಗುತ್ತೆ. ಆವಾಗ ರಾಶಿಕಾ ಹೇಳ್ತಾರೆ, ಇಲ್ಲ, ನಿನಗೆ ಯಾವುದ್ರ ಬಗ್ಗೂ ಕಾನ್ಫಿಡೆಂಟ್ ಇಲ್ಲ, ನೀನು ಏನಕ್ಕೂ ಉಪಯೋಗ ಇಲ್ಲ, ನೀನು ಒಂಥರ ಮ್ಯಾನಿಪುಲೇಟ್ ಮಾಡ್ತೀಯ, ಅಥವಾ ನೀನು ಅಂದರೆ ನಿನಗೆ ಏನು ಮಾಡ್ತೀಯ ಅಂತ ಅರ್ಥನೇ ಆಗಲ್ಲ, ಜೊತೆಗೆ ನಿಂಗೆ ಟಾಸ್ಕ್ ಕೂಡ ಅರ್ಥ ಆಗಲ್ಲ, ನೀನು ಏನು ಹೇಳ್ತೀಯಾ, ನಿಂಗೆ ಗೇಮೇ ಅರ್ಥ ಆಗಲ್ಲ ಅನ್ನುವಂಥ ಒಂದು ನೇರವಾದ ಹೊಡೆತವನ್ನು ರಾಶಿಕಾ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಹೇಳ್ತಾರೆ. ಅದಾದ ನಂತರ ನಿನ್ನೆ ಕೂಡ ಇವರಿಬ್ಬರ ಮಧ್ಯೆ ಜಗಳ ಆಗಿತ್ತು. ಅದಾದ ನಂತರ ರಕ್ಷಿತಾ ಶೆಟ್ಟಿ ಅವರು ಕೂಡ ಮತ್ತೆ ರಾಶಿಕಾ ಶೆಟ್ಟಿ ಅವ್ರ ಮೇಲೆ ಮುಗಿಬೀಳ್ತಾರೆ. ಅವರಿಬ್ಬರ ಮಧ್ಯೆ ವಾಗ್ಯುದ್ಧ ಕೂಡ ಆಗುತ್ತೆ. ಅದಾದ ನಂತರ ಹೇಳ್ತಾರೆ, ಯಾರು ರಾಶಿಕಾ, ಇಲ್ಲ, ನಿನ್ನನ್ನು ಇಲ್ಲಿಯ ತನಕ ನಾನು ಕಾಪಾಡ್ಕೊಂಡು ಬಂದು ಮತ್ತೆ ನಿನ್ನನ್ನು ಕೆಳಮಟ್ಟದಲ್ಲಿ ಹಾಕಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಯಾವ ಮಟ್ಟಿಗೆ ಅರ್ಥ ಆಗೋದು ನನಗಂತೂ ಅರ್ಥ ಆಗಿಲ್ಲ. ಆದರೆ ಅಷ್ಟಕ್ಕೆ ಆ ಜಗಳ ಮುಗಿದಿತ್ತೇನೋ. ಆದರೆ ಸುಮ್ಮನೆ ಕೂತಿದ್ದಂಥ ಗಿಲ್ಲಿ ರಕ್ಷಿತಾ ಅವರ ಪರವಾಗಿ, ರಕ್ಷಿತಾ ಶೆಟ್ಟಿ ಅವರ ಪರವಾಗಿ ಮಾತನಾಡಿ ತುಳಿಯುವುದಂದರೆ ಹೆಲ್ಪ್ ಮಾಡುವುದಾ, ಕಾಲಲ್ಲಿ ಹಾಕುವುದಂದರೆ ಅದನ್ನು ಕೆಳಮಟ್ಟದ ಒಂದು ತುಳಿಯುವ ಕೆಲಸವ ಎನ್ನುವಂಥ ಪ್ರಶ್ನೆ ಮಾಡಿದಾಗ ಮತ್ತೆ ರೊಚ್ಚಿಗಿದ್ದಂಥ ರಾಶಿಕಾ ಅವರು ಗಿಲ್ಲಿಯ ವಿರುದ್ಧವಾಗಿ ಮತ್ತೆ ನೇರ ವಾಗ್ದಾಳಿ ಮಾಡ್ತಾರೆ. ಇಲ್ಲಿ ಮನೆಯಲ್ಲಿರುವಂಥ ಒಬ್ಬ ಸದಸ್ಯ ಪ್ರತಿಯೊಬ್ಬರ ಭಾವನೆಗಳಿಗೆ ಅಡ್ಡ ಕಾಲಾಕಿ ಪ್ರತಿಯೊಬ್ಬರಿಂದ ಒಳಿತನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಂದ ಹೆಲ್ಪ್ ತಗೊಂಡು ಮುಂದೆ ಬರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು
ಗಿಲ್ಲಿ ಮಾತ್ರ. ನಿನಗೆ ಈ ಮನೆಯ ವಿಷಯವನ್ನು ಬಿಟ್ಟು ಬೇರೆಯವರ ವಿಷಯವನ್ನು ಬಿಟ್ಟು ಬದುಕಲಿಕ್ಕಾಗಲ್ಲ. ಹಾಗಾಗಿ ನೀನು ಎಲ್ಲರ ವಿಷಯದಲ್ಲೂ ಮೂಗು ತೋರಿಸಿ, ಎಲ್ಲರ ವಿಷಯದಲ್ಲೂ ಬಾಯಿ ಹಾಕಿ, ಎಲ್ಲರ ವಿಷಯ ಕೂಡ ಅಡ್ಡ ಹಾಕಿ ಅಲ್ಲಿ ಮೂಗು ತೋರಿಸಿ ನೀನು ಇದೀಗ ಸೋತು ಸುಣ್ಣವಾಗಿ ಮನೆಯಲ್ಲಿ ಕೂತಿದ್ಯಾ ಎನ್ನುವಂಥ ನೇರವಾದ ವಾಗ್ದಾಳಿನ ರಾಶಿಕಾ ಅವರು ಗಿಲ್ಲಿಯವರು ವಿರುದ್ಧ ಮಾತಾಡ್ತಾರೆ. ಅದಾದ ನಂತರ ಗಿಲ್ಲಿಯವರು ಹೇಳ್ತಾರೆ, ಇಲ್ಲ ನಾನು ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಎಲ್ಲವನ್ನು ಹೇಳ್ತಾರೆ. ಆದರೆ ಇದೀಗ ಗಿಲ್ಲಿಯವರು ಯಾಕೆ ಅಲ್ಲಿ ಮೂಗು ತೋರಿಸಿದ್ರು, ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಅವರು ಮತ್ತೆ ಜಗಳ ಆಗ್ತಿತ್ತು. ಅದರಲ್ಲಿ ಏನೂ ಇರಲಿಲ್ಲ, ಗಿಲ್ಲಿ ಅವ್ರದ್ದು ಏನು ಪಾತ್ರ ಇರಲಿಲ್ಲ. ಆದರೂ ಕೂಡ ಗಿಲ್ಲಿ ಸುಖ ಸುಮ್ಮನೆ ಸೋಲನ್ನು ಒಪ್ಕೊಳ್ಳುವಂಥ ಮನುಷ್ಯ ಅಲ್ಲ ಎನ್ನುವಂಥ ಮಾತು ಇದೀಗ ಕೇಳಬರ್ತದೆ. ಇದರ ಜೊತೆಗೆ ಗಿಲ್ಲಿಯವರು ಯಾಕೆ ಸಿಟ್ಟಾದರು ಎನ್ನುವುದು ಕೂಡ ಇದೀಗ ಮುಂದಿನ ದಿನಗಳಲ್ಲಿ ತಿಳಿದು ಬರಬೇಕಾಗುತ್ತೆ. ಆದರೆ ಕಳೆದ ಒಂದು ವಾರದಿಂದಲೇ ಗಿಲ್ಲಿಯವರ ಹಣೆ ಬರದಲ್ಲಿ ನೋಡಿ ಒಂದು ಸೀರೀಸ್ ಆಫ್ ಲಾಸ್ ಅಂತ ಹೇಳ್ಬೋದು. ಕಳೆದ ವಾರದಲ್ಲಿ ಧನುಷ್ ಮತ್ತು ಗಿಲ್ಲಿಯವರ ನಡುವೆ ಆದಂಥ ಒಂದು ಕ್ಯಾಪ್ಟನ್ಸ್ ಟಾಸ್ಕಲ್ಲಿ ಕೆಲವೊಬ್ಬ ಉಸ್ತುವಾರಿಯ ಮಿಸ್ಟೇಕಿಂದ ಆದರೂ ಧ್ರುವಂತ್ ಅವರು ಉಸ್ತುವಾರಿಯ ಒಂದು ಕೈವಾಡದಿಂದ ಗಿಲ್ಲಿಯವರು ಸೋಲ್ಬೇಕಾಗಿ ಬಂತು. ಅದಾದ ನಂತರ ಅವರು ಕೇವಲ ಒಂದೇ ಓಟ್ನಿಂದ ನಾಮಿನೇಷನ್ ಆಗ್ತಾರೆ. ಒಂದೇ ಓಟ್ನಿಂದ ನಾಮಿನೇಷನ್ ಆದ ಕಾರಣಕ್ಕೆ ಅಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಅದಾದ ನಂತರ ಇವತ್ತು ಧ್ರುವಂತ್ ಮತ್ತು ಅಂದರೆ ಕಟ್ಟ ವಿರೋಧಿಯಾದಂಥ ಧ್ರುವಂತ್ ಅಂದರೆ ಅಶ್ವಿನಿ ಅವರ ಪರವಾಗಿ ಕೆಲಸ ಮಾಡಿದ ಧ್ರುವಂತ್ ಮತ್ತು ಗಿಲ್ಲಿಯವರಿಗೆ ಒಂದು ಫೈಟ್ ಬೀಳುತ್ತೆ ಪ್ರಥಮ ಹಂತದಲ್ಲಿ. ಅಲ್ಲೂ ಕೂಡ ಗಿಲ್ಲಿಯವರು ಸೋಲನ್ನಪ್ಪಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಫ್ರಸ್ಟ್ರೇಷನ್ ಆಗಿಬಿಟ್ರಾ, ಓಕೆ ಇಲ್ಲಿ ಗೆಲುವು ಅಥವಾ ಸೋಲು ಅಥವಾ ಮೈಂಡ್ ಗೇಮ್ ಅಥವಾ ಟಾಸ್ಕ್ ಎಲ್ಲವನ್ನು ಬಿಟ್ಟು ಯಾಕೋ ಸ್ವಲ್ಪ ಗಿಲ್ಲಿಯವರು ಕೆಲವೊಮ್ಮೆ ಸೋತ್ಬಿಟ್ರೆ, ಯಾಕೆ ಅವರು ಚಾದ್ರ ಹೊತ್ಕೊಂಡು ಕೂತ್ಬಿಟ್ರು, ಅವ್ರಿಗೆ ಟೈಮ್ ಇತ್ತು, ಏನಾರು ಆಡ್ಬೋಯಿತ್ತು, ಏನು ಮಾಡ್ಬೋಯಿತ್ತು ಅನ್ನುವಂಥ ಮಾತು, ಅಥವಾ ಸಿಕ್ಕಲ್ಲಿ ಕಾಮಿಡಿ ಮಾಡಿ ಜನರನ್ನು ನಗಿಸ್ಬೋಯಿತ್ತು ಅನ್ನುವಂಥ ಮಾತಿನ ನಡುವೆ ಇದೀಗ ಸುಖ ಸುಮ್ಮನೆ ತನಗಲ್ಲದ ವಿಷಯವನ್ನು ಕೆಣಕ್ಲಿಕ್ಕೆ ಹೋಗಿ ಮತ್ತೆ ಇದೀಗ ರಾಶಿಕಾ ಅವರ ಬಾಯಲ್ಲಿ ಸಿಕ್ಕಾಕೊಂಡು ಬಿದ್ದಿದೆ. ಆದರೆ ಈ ಹಸಿದ ಹುಲಿಯ ಗರ್ಜನೆ ಇದೆಯಲ್ಲ, ಅಥವಾ ಅದರ ಉಸಿರು ಗರ್ಜನೆಗಿಂತ ಜಾಸ್ತಿ ಇರುತ್ತಂತಲ್ಲ, ಹಾಗೆ ಇದೀಗ ಹುಲಿ ಹಸ್ತಿದೆ. ಕೇವಲ ಒಂದೆರಡು ದಿನದಲ್ಲಿ ಯಾವ ತರಹದಲ್ಲಿ ಗಿಲ್ಲಿಯವರು ಅಟ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ತಿಳಿದು ಬರಬೇಕಾಗತ್ತೆ. ಯಾಕಂದರೆ ಕಳೆದ ದಿನ ಅಶ್ವಿನಿ ಅವ್ರ ಜೊತೆ ಜಗಾಡ್ತಾ ಕೊನೆಗೆ ಏನೋ ಬಾಯಿ ತಪ್ಪು ಮಾತಾಡಿದಾಗ ಇಬ್ಬರು ಕೂಡ ಅಶ್ವಿನಿ ಹೇಳ್ತಾರೆ, ನೀನು ನನ್ನ ಮಗನ ಥರ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ನೀವು ಮಾತಿನಲ್ಲಿ ಜಗಾಡಿದ್ರು ಕೂಡ ಗಿಲ್ಲಿ ಅವರಿಗೆ ಯಾರ ಕಂಡ್ರೂ ದ್ವೇಷ ಇಲ್ಲ. ಒಮ್ಮೆ ಅಶ್ವಿನಿ ಅವರ ವಿರುದ್ಧ ಜಗಾಡ್ತಾರೆ, ಒಮ್ಮೆ ರಾಶಿಕಾ ಅವರ ವಿರುದ್ಧ ಜಗಾಡ್ತಾರೆ, ಒಮ್ಮೆ ಅಶ್ವಿನಿ ಅವ್ರನ್ನ ಫೇವರ್ ಮಾಡ್ತಾರೆ, ಒಮ್ಮೆ ರಾಶಿಕಾ ಅವ್ರನ್ನ ಫೇವರ್ ಮಾಡ್ತಾರೆ. ಹೀಗೆ ಟಾಸ್ಕ್ ವಿಚಾರ ಬಂದಾಗ, ಮನೆ ವಿಚಾರ ಬಂದಾಗ ಮಾತ್ರ ಗಿಲ್ಲಿ ಅವರು ಹೋರಾಡ್ತಾರೆ ಬಿಟ್ಟು ವೈಯಕ್ತಿಕವಾಗಿ ಯಾರನ್ನು ದ್ವೇಷ ಮಾಡಲ್ಲ ಎನ್ನುವುದು ನಿನಗೆ ಅಶ್ವಿನಿ ಅವರು ಹೇಳಿದಂಥ ಮಾತಿನಲ್ಲಿ ಅರ್ಥ ಆಗುತ್ತೆ. ಆದರೆ ಇವತ್ತು ರಾಶಿಕಾ ಅವರು ಕೂಡ ಹೇಳಿದ್ದಾರೆ, ಗಿಲ್ಲಿ ಅವರಿಗೆ ಬೈದಿದ್ದಾರೆ, ಯಾಕೆ ಸುಮ್ಮನೆ ಬೇರೆಯವರ ಒಂದು ವಿಷಯದಲ್ಲಿ ಮೂಗು ತೋರಿಸಿ ನೀನು ಯಾಕೆ ಅಂದರೆ ಸೋತು ಸುಣ್ಣವಾಗಿ ಮೂಲೆ ಕೂತಿದೆ ಅನ್ನುವಂಥ ಮಾತು ಹೇಳಿದಾಗ, ನಾನು ಮೂಲೆ ಕೂತಿಲ್ಲ ಅಂದರೆ ಸೆಟದ್ ಬರ್ತೇನೆ ಅನ್ನುವಂಥ ನೇರವಾದ ವಾಗ್ದಾಳಿ ಇದೀಗ ರಾಶಿಕಾ ಅವರ ಮೇಲೆ ಮಾಡಿದ್ದಾರೆ. ಈ ಪ್ರಕರಣ, ಈ ಟಾಸ್ಕ್ ಯಾವ ಹಂತದಲ್ಲಿ ಹೋಗುತ್ತೆ, ಯಾರು ಗೆಲ್ತಾರೆ ಅಥವಾ ಯಾವ ಟೀಮ್ ಗೆಲ್ಲುತ್ತೆ, ಯಾವ ಟೀಮ್ ಸೋಲುತ್ತೆ. ಈಗಾಗಲೇ ಧನುಷ್ ಅವರು ಒಂದು ಹಂತಕ್ಕೆ ಹೋಗಿ ಮುಟ್ಟಿದ್ದಾರೆ. ಅಂದರೆ ಅವರು ಟಾಪ್ 6ಗೆ ಹೋಗಿಲ್ಲ, ಟಾಪ್ 6 ಹೋಗುವ ಹಂತದಲ್ಲಿ ಈಗ ಒಂದು ಫೈನಲಿಗೆ ಹೋಗಿದ್ದಾರೆ. ಮತ್ತೊಬ್ಬರು ಟೀಮಿನ ಅಂದರೆ ಧ್ರುವಂತ್ ಅವರು ಒಂದು ಕಡೆಯಿಂದ ಗೆದ್ದಿದ್ದಾರೆ. ಈಗ 6 ಜನರ ಟೀಮಲ್ಲಿ ಯಾರೋ ಗೆದ್ದರೆ ಅವರು ಧ್ರುವಂತ್ ಜೊತೆ ಆಡ್ತಾರೆ. ಆ ಧ್ರುವಂತ್ ಜೊತೆ ಆಡಿದಾಗ ಒಂದು ವೇಳೆ ಧ್ರುವಂತ್ ಅಥವಾ ಯಾರು ಗೆಲ್ತಾರಲ್ಲ ಅವರು ಧನುಷ್ ಅವ್ರ ಜೊತೆ ಆಡಬೇಕಾಗುತ್ತೆ. ಆ ಧನುಷ್ ಮತ್ತು ಈಗಿನ ಎಲ್ಲ ಟೀಮ್ ಗೆದ್ದಂಥ ಒಬ್ಬ ವ್ಯಕ್ತಿ ಯಾರು ಗೆಲ್ತಾರಲ್ಲ ಅವ್ರು ನೇರವಾಗಿ ಟಾಪ್ 6 ಹೋಗ್ತಾರೆ. ಒಂದು ವೇಳೆ ಟಾಪ್ 6 ಹೋದರೆ ಅವರು ನೇರವಾಗಿ ಈ ಎಲಿಮಿನೇಷನ್ನಿಂದ ಪಾರಾಗ್ತಾರೆ. ಅದರ ಜೊತೆಗೆ ಧನುಷ್ ಅವರು ಕೂಡ ಎಲಿಮಿನೇಷನ್ ಪಾರಾಗ್ತಾರೆ. ಅದೇ ಧನುಷ್ ಅವರು ಮಿಡ್ ಡೇ ಎಲಿಮಿನೇಷನ್ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಅವ್ರಿಗೆ ಟಾಪ್ 6 ಚಾನ್ಸಸ್ ಸಿಕ್ಕಿರಲ್ಲ. ಆದರೆ ಇಲ್ಲಿ ಗೆದ್ದಂಥ ಯಾರಿಗೆ ಗೆದ್ದರೂ ಕೂಡ ಅವರು ಟಾಪ್ 6ಗೆ ಹೋಗ್ತಾರೆ. ಒಂದು ವೇಳೆ ಧನುಷ್ ಅವರಿಗೆ ಗೆದ್ಕೊಂಡು ಹೋದರೆ ಅವರು ಟಾಪ್ 6 ಹೋಗ್ತಾರೆ. ಆ್ಯಸ್ ಯೂಸ್ವಲ್ 7 ಜನ ನಾಮಿನೇಷನ್ ಇರ್ತಾರೆ. ಒಂದು ವೇಳೆ ಈ ನಾಮಿನೇಷನ್ ಇದ್ದಂಥವರು ಟಾಪ್ 6ಗೆ ಹೋದರೆ ಧನುಷ್ ಅವರು ನೇರವಾಗಿ ಮುಂದಿನ ವಾರ ಮಿಡ್ ವೀಕಲ್ಲಿ ಹೋಗುವಂಥ ಚಾನ್ಸಸ್, ಅಂದರೆ ಆ ಎಲಿಮಿನೇಷನ್ ರೌಂಡಲ್ಲಿ ಮುಂದಿನ ವಾರ ಏನಾಗುತ್ತೆ, ಈ ವಾರ ಎಲ್ಲವೂ ಆಗುತ್ತೆ, ಈ ವಾರ ಒಬ್ಬರು ಹೋಗ್ತಾರೆ, ಹಾಗೆ 7 ಜನ ಉಳಿತಾರೆ. 7 ಜನರಲ್ಲಿ ಒಬ್ಬ ಫೈನಲಿಗೆ ಹೋಗ್ತಾನೆ, 6 ಜನರು ಉಳಿತಾರೆ. 6 ಜನರಲ್ಲಿ ಎಲ್ಲರೂ ನಾಮಿನೇಷನ್ ಆಗ್ತಾರೆ. ಅಲ್ಲಿ ಮುಂದಿನ ವಾರ ನಾಮಿನೇಷನ್ ಪ್ರಕ್ರಿಯೆ ಇರಲ್ಲ, ನಾಮಿನೇಷನ್ ಎಲಿಮಿನೇಷನ್ ಆಗಿ ಎಲ್ಲರೂ ಇರ್ತಾರೆ. ಆ 1-2-3 ದಿನದ ಗ್ಯಾಪಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಒಂದು ಚಾನ್ಸ್ ಧನುಷ್ ಅವರಿಗೆ ಇರುತ್ತೆ. ಹಾಗಾಗಿ ಇವತ್ತು ಆಡುವಂಥ ಒಂದು ಟಾಸ್ಕ್ ಧನುಷ್ ಅವರಿಗೆ ಮತ್ತು ಎಲ್ಲ ವ್ಯಕ್ತಿಗಳು ಕೂಡ ಅತ್ಯಂತ ಅತ್ಯಮೂಲ್ಯವಾದ ಒಂದು ಅವಕಾಶ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.